ಸೊ ಹಾಯ್, ನಾನು ಹೋಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಎರಡನೇ ಟೆಕ್ ನ್ಯೂಸ್ ಬಂದು ಮೊದಲನೇದಾಗಿ ಬೈನಾನ್ಸ್ ಈಗ ಇಂಡಿಯಾದಲ್ಲಿ ಕೂಡ ಅವೈಲಬಲ್ ಇದೆ. ಫಸ್ಟು ಆಲ್ಮೋಸ್ಟ್ ಡಿಸೆಂಬರಲ್ಲಿ ಈ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ರು ನಮ್ಮ ಇಂಡಿಯನ್ ಗೌರ್ಮೆಂಟು. ಏನಕ್ಕೆ ಅಂತಂದರೆ ಮತ್ತು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಏನಾಗ್ತಿದೆ ಅದೆಲ್ಲ ಕ್ರಿಪ್ಟೋದಲ್ಲಿ ಆಗ್ತಾ ಇರ್ತವೆ ಅಂತ ಅನಿಸುತ್ತೆ. ಸೊ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಈ ರೀತಿ ಆಗೋದನ್ನ ತಡೆಯೋಕ್ಕೋಸ್ಕರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದ್ರು, ಆಲ್ಮೋಸ್ಟ್ ಡಿಸೆಂಬರ್ ಅಂತ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಡೇಟ್ ಗ್ಯಾಪ್ನಕ್ಕಿಲ್ಲ. ಸೊ ಅವಾಗ ಏನಾಗಿತ್ತು ಅಂದರೆ ಈ ಇಂಟರ್ನ್ಯಾಷನಲ್ ಕ್ರಿಪ್ಟೋ ಎಕ್ಸ್ಚೇಂಜಸ್ ಏನಿದ್ದಾವೆ ಅವನ್ನೆಲ್ಲ ಬ್ಯಾನ್ ಮಾಡಿತ್ತು. ಈಗ ಸದ್ಯಕ್ಕೆ ಈ ಒಂದು ಪ್ಲೇಸ್ಟೋರಲ್ಲಿ ಇವಾಗ ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಪೋಕೋ ಕಡೆಯಿಂದ. ಅದು ಪೋಕೋದವರು ಹೊಸ ಟ್ಯಾಬ್ಲೆಟ್ನ ಲಾಂಚ್ ಮಾಡೋಕ್ಕೆ ಹೊರಟಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ಲಾಂಚ್ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇರುತ್ತೆ. ಸೊ ಮತ್ತು ಏನಪ್ಪ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ 5G ಟ್ಯಾಬ್ಲೆಟ್ ಆಗಿರುತ್ತೆ. ಅಂದರೆ 5G ಸಿಮ್ ಕಾರ್ಡ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇನ್ನು ಇದ್ರ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಯಾವುದೇ ಥರ ಪ್ರೈಸ್ ಬಗ್ಗೆ ಯಾವುದೂ ರಿವೀಲ್ ಮಾಡಿಲ್ಲ. ಸೊ ಮತ್ತು ಇದರ ಪ್ರೊಸೆಸರ್ ಬಗ್ಗೆ ಹೇಳಬೇಕು ಅಂದರೆ ಸ್ನ್ಯಾಪ್ಡ್ರಾಗನ್ 7S Gen 2 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಈ ಒಂದು ಟ್ಯಾಬ್ಲೆಟಲ್ಲಿ. ಮತ್ತು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ 12.1 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಫುಲ್ HD ಅಂತ ಅನಿಸುತ್ತೆ. ಸೊ ಮತ್ತು 120 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. 120 Hz ಅಂದರೆ ಆರಾಮಾಗಿ BGMI ಎಲ್ಲ ಪ್ಲೇ ಮಾಡ್ಬೋದು. ಏಕೆಂದರೆ ನೆಕ್ಸ್ಟ್ ಅಪ್ಡೇಟ್ ಬಂದು ಮೋಟೋ ಕಡೆಯಿಂದ. ಹೌದು, ಮೋಟೋ ಇದೇ ತಿಂಗಳು 21ನೇ ತಾರೀಕು ಈ ಒಂದು ಹೊಸ ಫೋನ್ನ ಲಾಂಚ್ ಮಾಡೋಕ್ಕೆ ಹೊರಟಿದೆ. ಯಾವುದಪ್ಪ ಅಂತಂದರೆ ಮೋಟೋ G45 ಅಂತ. ಈ ಒಂದು 5G ಹ್ಯಾಂಡ್ಸೆಟ್ ಆಗಿರುತ್ತೆ ಈ ಒಂದು ಫೋನು. ಇದರಲ್ಲಿ ಫೋನಲ್ಲಿ ಪ್ರೊಸೆಸರ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತಂದರೆ ಸ್ನ್ಯಾಪ್ಡ್ರಾಗನ್ 6S Gen 3 ಈ ಒಂದು ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಈ ಒಂದು ಫೋನಲ್ಲಿ. ಮತ್ತು ಇದರ ಡಿಸ್ಪ್ಲೇ ಬಂದು ನಿಮಗೆ 6.5 ಇಂಚಸ್ ಡಿಸ್ಪ್ಲೇ ಆಗಿರುತ್ತೆ. ಮತ್ತು ನಿಮಗೆ 120 Hz ರಿಫ್ರೆಶ್ ರೇಟ್ ಕೂಡ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಸೊ ಇಷ್ಟ ಆಯಿತು ನಮ್ಮದ್ರಲ್ಲಿ ಅಂತೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.